ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಚಾನಲ್. ಹಾಯ್, ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ನೋಡ್ರಿ, ನಾನು ಬೆಳಗ್ಗೆ ತಿಂಡಿಗೆ ದೋಸೆ, ಚಟ್ನಿ ಮತ್ತು ಪಲ್ಯ ಮಾಡಿದ್ದೆ. ಆಮೇಲೆ ಈಗ ಮಧ್ಯಾಹ್ನಕ್ಕೆ ನಾನು ಒಂದು ಟ್ರೆಡಿಷ್ನಲ್ ಒಂದು ಡಿಶ್ ಮಾಡೋಣ ಅಂತ ಅಂದ್ಕೊಂಡೀನಿ. ಅದೇನಪ್ಪ ಅಂತಂದ್ರೆ, ನಮ್ಮ ಮನೆಯಾಗ ಹಿಂದ್ಲಿಂದನೂ ಯಾವಾಗ್ಲಿಂದನೂ ಇದನ್ನು ಮಾಡ್ಕೊಂತ ಬಂದಾರ. ಅದು ಏನಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಚಕ್ಕೋಲೆ ಅಂತ. ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನಿಮಗೆ ನಾನು ತೋರಿಸ್ತೀನಿ. ಬರ್ರಿ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ, ಇದ್ರ ಹೆಸರು ಏನಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಚಕ್ಕೋಲೆ ಅಂತ. ಇದನ್ನು ಏನೇನು ಬೇಕಪ್ಪ ಇದಕ್ಕಂದ್ರೆ, ಇಲ್ಲಿ ನೋಡ್ರಿ, ಮೆಂತ್ಯ ಸೊಪ್ಪು ನಾನು ಒಂದು ದೊಡ್ಡದೊಂದು ಸೀಡು ಒಂದು ತಗೊಂಡೇನ್ರಿ ನಾನು. ಆಮೇಲೆ ಒಂದು 2 ಬೆಳ್ಳುಳ್ಳಿ, ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಒಂದು ದೊಡ್ಡ ಸೈಜಿಂದ ಒಂದು ಈರುಳ್ಳಿ, ಆಮೇಲೆ ಒಂದು 5-6 ಹಸಿಮೆಣಸಿನ್ಕಾಯಿ. ಆಮೇಲೆ ಇದೇನು ತೊಗರಿಬೇಳೆ ಐತಲ್ರಿ, ಇದನ್ನ ನಾವು ಮಾಡೋದಕ್ಕಿಂತ 1 ಗಂಟೆ ಮುಂಚೆನೇ ಇದನ್ನ ನೆನೆ ಇಟ್ಕೊಂಡಿರ್ಬೇಕು, ಇದು ತೊಗರಿಬೇಳೆ. ಆಮೇಲೆ ಇಲ್ಲಿ ನೋಡ್ರಿ, ಒಂದು ಟಮಾಟ. ಇದು ಟಮಾಟ ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಒಂದೇ ತಗೊಂಡೇನಿ. ನಿಮ್ಮದು ಟಮಾಟ ನೀವು ಹುಳಿ ಇಲ್ಲಪ್ಪ ಅಂತಂದ್ರೆ 1-2 ಹಾಕಿದ್ರೂ ನಡಿತೈತಿ. ಆಮೇಲೆ ಹಿಟ್ಟನ್ನ ನಾನು ಗೋಧಿ ಹಿಟ್ಟನ್ನ ನಾನು ಒಂದು ಸ್ವಲ್ಪ ಇದನ್ನು ಕಲಸಿ ಇಟ್ಕೊಂಡೆ. ನಾನು ಒಂದು ಸ್ವಲ್ಪ ಗಟ್ಟಿನ ಕಲಸಿ ಇಟ್ಕೋಬೇಕ್ರಿ ಇದು. ಹಾಗಾಗಿ ಸ್ವಲ್ಪ ಗಟ್ಟಿ ಕಲಸಿ ಇಟ್ಕೊಂಡೀನಿ. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಒಂದು ಬಾಂಡ್ಲಿನ ಕಾಯಕ್ಕೆ ಇಟ್ಕೊಂಡೇನಿ. ಅದಕ್ಕೆ ಆಯಿಲ್ ಹಾಕ್ತದೆ ನೋಡ್ರಿ. ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಬೇಕ್ರಿ ಇದಕ್ಕೆ. ನಾನು ಒಂದು ಇಬ್ಬರಿಗಾಗಷ್ಟು ನಾನು ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತೇನೆ ರೀ. ಬೆಳ್ಳುಳ್ಳಿ ಏನು ನಾನು ಜಜ್ಜಿ ಇಟ್ಕೊಂಡಿದ್ನಲ್ಲ, ಅದನ್ನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಫಸ್ಟಿಗೆನ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಇದು ಸ್ವಲ್ಪ ಇದು ಕೆಂಪಾದಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದನ್ನ ಸ್ವಲ್ಪ ತಿರುಗಿಸಿ, ಈ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಅವನ್ನೆಲ್ಲ ಹಾಕಿದ ಮೇಲೆ ಇದು ಬೆಳ್ಳುಳ್ಳಿ ಹಾಕಿದ್ರೆ ಅದು ಆಗಲ್ರಿ, ಅದು ಬೇಯಲ್ಲ. ಹಾಗಾಗಿ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಹಾಕೋದು ಭಾಳ ಈಸಿ ಐತ್ರಿ ಫ್ರೆಂಡ್ಸ್. ಇದು ಮನೆಯಲ್ಲಿ ಇದನ್ನು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಚೆನ್ನಾಗಾಗ್ತೈತಿ. ನಮ್ಮ ಮನೆಯಾಗ ಇದನ್ನು ನಾವು ಯಾವಾಗ್ಲಿಂದನೂ, ನಮ್ಮ ಅತ್ತೆಯರು ಯಾವಾಗಿಂದನೂ ಇದನ್ನು ಮಾಡ್ಕೊಂತ ಬಂದಾರ. ಹೀಗಾಗಿ ಇದು ಭಾಳ ಟೇಸ್ಟ್ ಆಗೋದಕ್ಕೆ ನಾವು ಇದನ್ನು ಮನ್ಯಾಗ ವಾರಕ್ಕೆ 1 ಸಲನಾದರೂ ಇದನ್ನು ಮಾಡ್ತೀವಿ. ಆಮೇಲೆ ಮೆಂತ್ಯ ಸೊಪ್ಪಿಂದು ಪಲ್ಯ ಮಾಡಿದ್ರೆ ಮಕ್ಕಳು ಕಹಿ ಆಗ್ತೈತಿ ಅಂತ ತಿನ್ನಲ್ಲ. ಆದರೆ ಈ ಥರ ಇದನ್ನು ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಇಲ್ಲಿ ನೋಡಿರಿ, ಇದು ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಈಗ ನಾನು ಏನು ಹೆಚ್ಚಿಟ್ಕೊಂಡಿದ್ನೆಲ್ಲ ಟಮಾಟ ಅದು ಹಾಕ್ತದೆ ನೋಡಿರಿ. ಇದನ್ನು ನಾವು ಈ ಥರನಾದರೂ ಬೇಳೆ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಈ ಥರನೂ ಮಾಡ್ತಾರೆ. ಇನ್ನೂ ಒಂಥರ ಹೆಂಗಪ್ಪ ಅಂತಂದರೆ, ಈಗ ಗರಂ ಮಸಾಲ ಎಲ್ಲ ಹಾಕಿ, ಈಗೇನು ನಾನ್ ವೆಜ್ಜಿಗೆಲ್ಲ ನಾವು ಮಾಡಬೇಕಾದ್ರೆ ಏನು ಮಸಾಲ ಮಾಡ್ತಾವಲ್ಲ, ಆ ಮಸಾಲನೂ ಹಾಕಿ ಇದನ್ನು ಮಾಡ್ಬೋದು. ಅದನ್ನೂ ಒಂದು ಸಲ ನಿಮಗೆ ನೆಕ್ಸ್ಟ್ ವಿಡಿಯೋದಾಗೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಟಮಾಟ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನ ಒಂದು ಸ್ವಲ್ಪ ಮುಚ್ಚಿ ಆಮೇಲೆ ಇದಕ್ಕೆ ಹಾಕೋಣ. ಇಲ್ಲಿ ನೋಡಿರಿ, ಇದಕ್ಕೀಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದಿಷ್ಟು ಸ್ವಲ್ಪ ಹಾಕ್ಕೊಂಡೇನೆ ಫ್ರೆಂಡ್ಸ್. ಆಮೇಲೆ ಮತ್ತೆ ಹಾಕೋಣ ಅಂತಂದು ಇದು ಏನು ಸೇಮ್ ಒಗ್ಗರಣೆ ಥರನ ಮಾಡೋದು ಇದು. ಇನ್ನೇನು ಬೆಳ್ಳುಳ್ಳಿ ಒಂದು ಆ್ಯಡ್ ಮಾಡೈತ್ರಿ ಇದಕ್ಕಷ್ಟೇ. ಆಮೇಲೆ ಈಗ ಇದಕ್ಕೆ ನಾನು ಬೇಳೆ ಹಾಕ್ಕಂತೇನೆ ರೀ. ಈಗ ನಾನೇನು ನೆನೆ ಇಟ್ಟಿದ್ನಲ್ಲ ತೊಗರಿ ಬೇಳೆನ ಇದಕ್ಕೆ ಈ ಬೇಳೆ ಹಾಕೋದ್ರಿಂದನೇ ಇದು ಟೇಸ್ಟ್ ಬರೋದ್ರಿ, ಇದು ಚಕ್ಕೋಲೆ. ಹಾಗಾಗಿ ಸ್ವಲ್ಪ ಬೇಳೆ ಜಾಸ್ತಿ ಇದ್ರೂ ನಡೀತೈತಿ ನೋಡಿರಿ. ಇದು 1 ನಿಮಿಷ ಒಂದು ಸ್ವಲ್ಪ ಇದಾದಮೇಲೆ ಆಮೇಲೆ ಈಗೇನು ಸೊಪ್ಪು ಇಟ್ಕೊಂಡಿದ್ನಲ್ರಿ ಅದನ್ನು ಹಾಕ್ತೀನಿ. ಇಲ್ಲಿ ನೋಡಿರಿ, ನಾನೇನು ಸೊಪ್ಪನ್ನ ಸೋಸಿ ತೊಳೆದು ಬಸ್ತಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತೇನೆ ರೀ. ಈಗ ಹಾಕಿ ಇದನ್ನ 1-2 ನಿಮಿಷ ಇದನ್ನ ಬಾಡಿಸ್ಕೊಂಡು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡ್ತೇನೆ ರೀ ಇದನ್ನ. ಆಮೇಲೆ ಇದಕ್ಕೆ ಏನು ಆ್ಯಡ್ ಮಾಡ್ಬೇಕಲ್ಲ ಅದನ್ನು ತೋರಿಸ್ತೇನೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇದನ್ನು 1-2 ನಿಮಿಷ ನಾನು ಮುಚ್ಚಿ ಬೇಯಿಸ್ತೇನೆ. ಈಗ ನೋಡಿರಿ, ಈ ಥರ ಆಗೈತಿದು. ಈಗ ಇದಕ್ಕೆ ನಾನು ನೀರು ಹಾಕ್ತೇನೆ ರೀ. ಈಗ ಇಲ್ಲಿ ನೋಡಿರಿ, ನಾನು ಒಂದು ಚಿಕ್ಕ ಚರಿಗೆಯಾಗ ನೀರು ಹಾಕ್ತಿದ್ದೇನೆ. ಒಂದು ನೀರು ಕುಡಿಯೋ ಲೋಟದಾಗ 2 ಗ್ಲಾಸ್ ರೀ, ದೊಡ್ಡ 2 ಗ್ಲಾಸ್ ನೀರು ಅಷ್ಟು ಹಿಡಿಸ್ತದೆ ನೋಡಿರಿ. ಇಷ್ಟು ನೀರು ಹಾಕೇನಿ. ಇನ್ನೂ ಬೇಕಪ್ಪ ಅಂತಂದ್ರೂ ಅದು ಹಿಟ್ಟು ನಾವು ಎಷ್ಟು ಕಲಿಸ್ಕೊಂಡಿರ್ತಾವಲ್ಲ ಅದ್ರ ಮೇಲೆ ನೋಡಿ ನೀರು ಹಾಕ್ಬೇಕ್ರಿ. ಇದು
ಇದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ನೀರು ಆ್ಯಡ್ ಮಾಡ್ತೇನೆ ರೀ. ಈಗ ನೋಡಿರಿ ಇದನ್ನ ತಿರುಗಿಸಿ ಈಗ ಇದಕ್ಕೆ ಎಷ್ಟು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ರಲ್ರಿ, ಈಗ ಅದಕ್ಕೂ ಇದಕ್ಕೂ ಕರೆಕ್ಟ್ ಆಗಂಗೆ ನಾನು ಆವಾಗಲೇ ಒಂದು ಅರ್ಧ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೆ. ಈಗ ಇನ್ನೊಂದು 3/4 ಸ್ಪೂನಿನಷ್ಟು ನಾನು ಉಪ್ಪು ಹಾಕ್ಕಂತದನ್ ರೀ. ಈಗ ನಾವು ತಿರುಗಿಸಿ ಈಗ ಇದನ್ನು ಸ್ವಲ್ಪ ಕುದಿಯಾಕೆ ಬಿಡ್ಬೇಕ್ರಿ. ನಾವು ಇದು ಕಡೆಗೆ ಕುದೀತಿರ್ತೈತೆ ರೀ. ಈಗ ಈ ಕಡೆಗೆ ಇದನ್ನು ನಾವು ಹಿಟ್ಟನ್ನು ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನು ಸ್ಕ್ವಯರ್ ಥರ ನಾವು ಕಟ್ ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ತೇನೆ ನೋಡಿರಿ. ಈಗ ಇದನ್ನು ಸ್ವಲ್ಪ ಈ ಹಿಟ್ಟನ್ನ ಚಪಾತಿ ಮಾಡೋಕ್ಕೆ ನಾವು ಯಾವ ಥರ ಕಲಿಸ್ಕೊಂತವಲ್ಲ ಅದಕ್ಕಿಂತ ಒಂಚೂರು ಗಟ್ಟಿನ ಕಲಿಸ್ಕೋಬೇಕ್ರಿ. ಇದು ಯಾಕಪ್ಪ ಅಂತಂದ್ರೆ ಸ್ವಲ್ಪ ತೆಳ್ಳಗಾತಪ್ಪ ಅಂತಂದ್ರೆ ನಾವೀಗ ಕಟ್ ಮಾಡಿ ಅದಕ್ಕೆ ಹಾಕ್ತವಲ್ಲ ಅವಾಗ ಅದು ಕೈಗೆ ಸಿಗಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನ ಇದನ್ನು ನಾವು ಕಲಿಸ್ಕೋಬೇಕು. ಇಲ್ಲಿ ನೋಡಿರಿ ನಾನು ಇಬ್ಬರಿಗೋಸ್ಕರ ಅಷ್ಟ ಮಾಡ್ತಿದ್ದೇನೆ. ಹಾಗಾಗಿ ನಾನು ದಪ್ಪ ತಗೊಂಡ್ರದಕ್ಕೆ ಇವು 4 ಅಷ್ಟ ಆಗ್ಯಾವ್ರಿ ಇವು. ಈಗ ಇದನ್ನು ನಾನು ಲಟ್ಟಿಸ್ಕೊಂಡಿದ್ನಿ, ಎಷ್ಟು ದಪ್ಪ ಲಟ್ಟಿಸ್ಕೋಬೇಕಂತ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿರಿ ಚಪಾತಿಗಿಂತನೂ ಒಂಚೂರು ದಪ್ಪ ಲಟ್ಟಿಸ್ಕೋಬೇಕು. ಈಗ ಇದನ್ನು ನಾನು ಕೊರೆಯೋದು, ಇದಕ್ಕೊಂದು ಸ್ವಲ್ಪ ಮೇಲೆ ಆಯಿಲ್ ಹಚ್ಕೋಬೇಕ್ರಿ. ಇದಕ್ಕೆ ಆಯಿಲ್ ಯಾಕೆ ಹಚ್ಬೇಕಪ್ಪ ಅಂತಂದ್ರೆ ಈಗ ನಾವೇನು ಸ್ಕ್ವೇರ್ ಟೈಪ್ ಥರ ನಾವು ಕಟ್ ಮಾಡಿ ಅದರಲ್ಲಿ ಹಾಕ್ತವಲ್ಲ ಆವಾಗ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಅಷ್ಟೇ ಒಂದು ಸ್ವಲ್ಪ ಆಯಿಲ್ ಹಚ್ತದೇನೆ. ಈಗ ನೋಡಿರಿ ಇದನ್ನು ನಾನು ಕಟ್ ಮಾಡ್ತೇನೆ. ಈಗ ಇದೇನು ನಾನು ಕಟ್ ಮಾಡ್ತದನಲ್ರಿ ಅದು ಕಟರ್, ಅದು ನಮ್ಮ ಅತ್ತಿ ಕಾಲದಾಗಿಂದನೂ ಅದನ್ನು ಅವರು ಇದು ಮಾಡ್ಕೊಂಡು ಬಂದಾರ, ಇಟ್ಕೊಂಡು ಬಂದಾರ. ಹಾಗಾಗಿ ಈಗ ಹೊಸ ಡಿಸೈನ್ ಎಲ್ಲ ಬಂದ್ರೂ ಅವನ್ನೇನು ನಾನು ತಗೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ನಮ್ಮ ಅತ್ತಿಯರು ಯೂಸ್ ಮಾಡೋದನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಏನೋ ಒಂದು ಖುಷಿ ಅನ್ನಿಸ್ತೈತಿ, ಅವ್ರ ನೆನಪು. ಇಲ್ಲಿ ನೋಡಿರಿ ಇದನ್ನು ಈ ಥರ ಕಟ್ ಮಾಡ್ಕೊಂಡನಿ. ಈಗ ಇದು ನೋಡಿರಿ ಇದು ಆದರೆ ಈಗಿದು ಅಷ್ಟು ನಾವು ಮಾಡ್ಕೊಳದ್ರಾಗ ಇದು ಕುದಿ ಹತ್ತೈತ್ರಿ. ಈಗ ಇದಕ್ಕೆ ನಾವೇನಿಗೇನು ನಾವು ಕಟ್ ಮಾಡ್ಕೊಂಡವಲ್ಲ ಅದನ್ನು ಇದಕ್ಕೆ ಹಾಕ್ತೇನೆ ರೀ. ಈಗ ಈ ಥರ ಬಿಡಿ ಹಾಕ್ಕೋಬೇಕ್ರಿ. ಇದನ್ನು ಹಾಕಿದ ತಕ್ಷಣ ಕೈ ಆಡಿಸ್ಬೇಡ್ರಿ, ಅಂಟ್ಕೊಂಡು ಬಿಡ್ತಾವೆ. ಹಾಕಿದ ತಕ್ಷಣ ಇದನ್ನು ಮುಚ್ಚಿಬಿಡ್ರಿ. ಆದರೆ ಈಗ ಅದೆಲ್ಲ ಹಾಕಿ ಇಲ್ಲಿ ಇನ್ನೊಂದು ಲಟ್ಟಿಸ್ಕೊಂಡು ನಾವು ಕಟ್ ಮಾಡೋದ್ರಾಗನ ಅದು ಒಂದು ಸ್ವಲ್ಪ ಎಲ್ಲ ಬಿಟ್ಕೊಂಡಿರ್ತೈತಿ. ಆಮೇಲೆ ಇದನ್ನೇನು ನಾವು ಮಾಡಿರ್ತಾವಲ್ಲ ಒಂದು ಸ್ವಲ್ಪ ಕೈ ಆಡಿಸಿ ಇದನ್ನು ಹಾಕಿಬಿಟ್ರೆ ಇದೇ ಥರ ಎಲ್ಲದನ್ನು ಮಾಡ್ಕೊಳನ್ರಿ. ನೀವು ಮನ್ಯಾಗ ಈ ಥರ ಕಟ್ಟರ್ ಇಲ್ದರ್ರಿ ಇದನ್ನು ಚಾಕುದಾಗಾದರೂ ಇದನ್ನು ಕಟ್ ಮಾಡ್ಕೊಂಡು ಮಾಡ್ಬೋದು. ಹೆಂಗಾದ್ರೂ ನಡ್ತೈತ್ರಿ. ಒಂದು ಚಮಚನಾದರೂ ತಗೊಂಡು ಮಾಡ್ಕೋಬೋದು. ಇದ್ರಾಗಾದ್ರೆ ಒಂದು ಸ್ವಲ್ಪ ಫಾಸ್ಟ್ ಆಗ್ತೈತಿ, ಬೇಗ ಬರ್ತೈತಿ ಅಂತ ಅಷ್ಟೇ. ಇದಿದ್ರೆ ಇಲ್ಲಕ್ರಿನ ಚಾಕುದಾಗಾದರೂ ಮಾಡ್ಕೊಂಡ್ರೆ ನಡಿತೈತಿ. ನೋಡಿರಿ ಯಾವ ಥರ ಆಗೈತಿ. ಒಂದು ಸ್ವಲ್ಪ ಮುಚ್ಚಿಬಿಟ್ರೆ ಸಾಕು, ಒಂದು ಅಂಟಿಕೊಳಂಗಿಲ್ಲ. ಈಗೇನು ನೆಕ್ಸ್ಟ್ ನಾನು ಮಾಡ್ಕೊಂಡನಲ್ಲ ಅದನ್ನೊಂದು ಹಾಕ್ಕಂತೇನೆ ರೀ. ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಅವೆಲ್ಲ ನಾನು ಹಾಕಿ ಈಗ ಇದನ್ನು ಒಂದು 2-3 ನಿಮಿಷ ಇದನ್ನು ಮುಚ್ಚಿ ನಾನು ಕುದಿಸ್ಕೊಂತೇನೆ ರೀ. ಈ ಟೈಮ್ನಾಗ ನಿಮಗೇನಾರ ಸ್ವಲ್ಪ ಇದನ್ನು ರಸ ಆಯ್ತಲ್ರಿ ಅದನ್ನ ಟೇಸ್ಟ್ ಮಾಡಿ ನೋಡ್ಬೇಕು ರೀ. ಉಪ್ಪು ಏನಾರ ಕಡಿಮೆ ಅನಿಸಿದ್ರೆ ನೀವು ಉಪ್ಪು ಹಾಕ್ಕೊಂಡ್ರಿ. ಆಮೇಲೆ ನೀರೇನಾರ ಕಡಿಮೆ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ಬೆಚ್ಚಗೆ ನೀರು ಮಾಡಿ ಹಾಕಿ ಇದನ್ನು ಒಂದು 2-3 ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಆಯ್ತು ರೀ. ಇದು ಇಷ್ಟೇ ರೀ. ಇದು ಭಾಳ ಚೆನ್ನಾಗಿ ಆಗ್ತೈತಿ. ಒಂದು ಸಲ ನೀವು ಮನ್ಯಾಗ ಇದನ್ನು ಮಾಡಿ ಟೇಸ್ಟ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಇದು ಸ್ವಲ್ಪ ಸೂಪ್ ಥರ ಇದ್ದಾಗನೇ ಈ ಥರ ಇದನ್ನು ಆಫ್ ಮಾಡ್ಕೊಂಡು ಬಿಡ್ರಿ. ಜಾಸ್ತಿ ಇದನ್ನು ಡ್ರೈ ಮಾಡಕ್ಕೆ ಬಿಟ್ರೆ ತಿನ್ನಕ್ಕೆ ಚೆನ್ನಾಗಾಗಲ್ಲ. ಈ ಥರ ಸ್ವಲ್ಪ ಸೂಪ್ ಥರ ಇದ್ದಾಗನೇ ಇದನ್ನು ತಿನ್ನಕ್ಕೆ ಚೆನ್ನಾಗಿ ಅನ್ನಿಸ್ತೈತಿ. ಹಾಗಾಗಿ ನಾನು ಇದನ್ನೀಗ ಆಫ್ ಮಾಡ್ಕೊತೇನೆ. ಈಗ ಇದು ಮುಗೀತು ನೋಡಿರಿ, ಇಷ್ಟೇ ಇದು. ಈ ಡಿಶ್ ರೀ ನಮ್ಮ ರಿಲೇಷನ್ ಒಬ್ಬರು ನನಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ಮ ಮನ್ಯಾಗ ಅದನ್ನು ಭಾಳ ಚೆನ್ನಾಗಿ ಮಾಡ್ತೀರಿ ಮೆಂತ್ಯ ಸೊಪ್ಪಿಂದು ಚಕ್ಕೋಲೆನ ಒಂದು ಸಲ ಅದನ್ನು ಮಾಡಿ ತೋರಿಸ್ರಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾನು ಇದನ್ನು ಇವತ್ತು ಮಾಡಿ ತೋರಿಸೇನೆ ರೀ ಫ್ರೆಂಡ್ಸ್. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.